ಲಾಕ್ ಆಗ್ತಾರಾ ಸತೀಶ್ ಜಾರಕಿಹೊಳಿ? ಇಡಿ ಕೈಯಲ್ಲಿ ಸತೀಶ್ ಜಾರಕಿಹೊಳಿಯವರ ಭಾವ ಸಿಕ್ಕಾಕೊಂಡು ಈಗ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಸಹೋದರಿಯ ಪತಿಗೆ ಇಡಿ ಶಾಕ್ ಎದುರಾಗಿರೋದು. ಬೆಳಗಾವಿ ಸೇರಿದಂತೆ ಸುಮಾರು 6 ಕಡೆ ಏಕಕಾಲದಲ್ಲಿ ದಾಳಿಯಾಗುತ್ತೆ. ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಸಹೋದರಿ ಪತಿಯೂ ಆಗಿರುವ ಅಬಕಾರಿ ಇಲಾಖೆಯ ಉನ್ನತ ಅಧಿಕಾರಿ ಇವರು ಮಂಜುನಾಥ್, ಇವರ ಮನೆ ಹಾಗೂ ಕಚೇರಿಯ ಮೇಲೆ ಇಡಿ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿದ್ದಾರೆ. ಅಪಾರ ಪ್ರಮಾಣದ ಫೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರಾಗಿದ್ದಾರೆ ವೈ ಮಂಜುನಾಥ್. ಅವರಿಗೆ ಸೇರಿದಂತಹ ಒಟ್ಟು 6 ಸ್ಥಳಗಳ ಮೇಲೆ ಇಡಿ ಅಧಿಕಾರಿಗಳ ತಂಡ ಇವತ್ತು ಬೆಳ್ಳಂಬೆಳಗ್ಗೆ ಏಕಕಾಲಕ್ಕೆ ದಾಳಿ ನಡೆಸಿ ಅಪಾರ ಪ್ರಮಾಣದ ದಾಖಲೆಗಳನ್ನು ವಶಪಡಿಸಿಕೊಂಡು ಪರಿಶೀಲನೆ ಕೂಡ ಮಾಡಲಾಗಿದೆ. ಈಗ ಸತೀಶ್ ಜಾರಕಿಹೊಳಿಯೂ ಕೂಡ ಲಾಕ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿಯವರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಅಬಕಾರಿ ಸಚಿವರಾಗಿದ್ದರು. ಆ ಟೈಮಲ್ಲೇ 2 ವಿಂಗ್ಗಳನ್ನು ಮಾಡಲಾಗತ್ತೆ ಅಬಕಾರಿ ಇಲಾಖೆಯಲ್ಲಿ. ಸೊ ಅದೆಲ್ಲವೂ ಕೂಡ ಈಗ ಸತೀಶ್ ಜಾರಕಿಹೊಳಿ ಅವರ ತಲೆಗೆ ಸುತ್ತಕೊಳ್ಳುತ್ತಾ ಇವತ್ತು ಬೆಳಗ್ಗೆ ಇಡಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗ್ತಾರೆ. ಬೆಳಗಾವಿಯ ದೂರದರ್ಶನ ಕೇಂದ್ರದ ಬಳಿ ವೈ ಮಂಜುನಾಥ್ ಅವರ ಮನೆ ಇದೆ, ಅಲ್ಲಿಗೆ ಮೊದಲಾಗಿ ಲಗ್ಗೆ ಇಡ್ತಾರೆ. ಅದಾದ ಮೇಲೆ ಗೋವಾ ಮತ್ತು ಬೆಂಗಳೂರಿನ ಜಾರಿ ನಿರ್ದೇಶನಾಲಯದ ಜಂಟಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಕೂಡ ಕೈಗೊಳ್ತಾರೆ. ಅದೆಲ್ಲದರ ನಡುವೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರದು, ಭದ್ರತೆ ಒದಗಿಸಬೇಕು. ಆ ನಿಟ್ಟಿನಲ್ಲಿ ಅರೆಸೇನಾ ಪಡೆಯ ಯೋಧರ ಕಾವಲಿನಲ್ಲಿ ದಾಳಿ ಕೂಡ ಮಾಡಲಾಗುತ್ತೆ. ವೈ ಮಂಜುನಾಥ್ ಅವರು ಹಲವು ವರ್ಷಗಳಿಂದ ಅಬಕಾರಿ ಇಲಾಖೆಯಲ್ಲಿ ಬೆಳಗಾವಿ ವಲಯದ ಪ್ರಮುಖ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮಂಜುನಾಥ್ ಅವರ ನಿವಾಸ, ಅವರಿಗೆ ಸಂಬಂಧಪಟ್ಟಂತಹ ಒಟ್ಟು 6 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಮಹತ್ವದ ದಾಖಲೆ ಪತ್ರಗಳು, ಆಸ್ತಿ ಪಾಸ್ತಿ, ಎಲ್ಲ ಡಾಕ್ಯುಮೆಂಟ್ಸ್ಗಳು, ಬ್ಯಾಂಕ್ ಖಾತೆಗಳು ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿರೋದು. ಇನ್ನು ಇವರ ಬಗ್ಗೆ ನೋಡೋದಾದರೆ ಬಳ್ಳಾರಿಯ ಮಾಜಿ ಸಂಸದರಾಗಿರುವಂತಹ ದೇವೇಂದ್ರಪ್ಪ ಅವರ ಪುತ್ರ ಮಂಜುನಾಥ್, ಇವರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಬೇನಾಮಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನು ಇರಬಹುದು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಸೇರಿದಂತೆ ದೊಡ್ಡ ಪ್ರಮಾಣದ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪಗಳು ಕೂಡ ಕೇಳಿಬಂದಿದೆ. ಸೊ ಹಾಗಾಗಿ ಇವತ್ತು ಏಕಕಾಲದಲ್ಲಿ ದಾಳಿ ಮಾಡಿಸಲಾಯಿತು. ಎಲ್ಲೆಲ್ಲಿ ದಾಳಿಯಾಗಿದೆ ಮಾಡಲಾಗಿದೆ. ಒಂದು ಬೆಳಗಾವಿಯಲ್ಲಿ ದಾಳಿಯಾಗುತ್ತೆ, ದೂರದರ್ಶನ ಕೇಂದ್ರದ ಬಳಿ ಇರುವಂತಹ ವೈ ಮಂಜುನಾಥ್ ಅವರ ನಿವಾಸದ ಮೇಲೆ. ಅದಾದ ಮೇಲೆ ಬೆಂಗಳೂರಲ್ಲಿ ಮಂಜುನಾಥ್ ಅವರಿಗೆ ಸೇರಿದಂತಹ ಬೆಂಗಳೂರಿನ ಅಪಾರ್ಟ್ಮೆಂಟ್ ಮೇಲೂ ಕೂಡ ಇಡೀ ದಾಳಿಯಾಗಿದೆ. ಪ್ರಸ್ತುತ ಮಂಜುನಾಥ್ ಅವರು ಇದೇ ಅಪಾರ್ಟ್ಮೆಂಟ್ನಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ. ಹಾಗೆ ಮೈಸೂರಲ್ಲಿರೋ ವೈ ಮಂಜುನಾಥ್ ಅವರ ಮಹಿಳಾ ಸ್ನೇಹಿತೆಯ ನಿವಾಸದ ಮೇಲೂ ಕೂಡ ದಾಳಿ. ಅರಸೀಕೆರೆಯಲ್ಲಿರೋ ಮಂಜುನಾಥ್ ಅವರ ಅತ್ಯಾಪ್ತನ ಮನೆ ಮೇಲೂ ಕೂಡ ರೇಡು. ಅಥಣಿ ತಾಲೂಕು ಐನಾಪುರ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐನಾಪುರ ಗ್ರಾಮದಲ್ಲಿರೋ ಮಂಜುನಾಥ್ ಅವರ ಮತ್ತೊಬ್ಬ ಸ್ನೇಹಿತನ ಮನೆ ಮೇಲೂ ಕೂಡ ದಾಳಿಯಾಗಿದೆ. ದಾಳಿ ವೇಳೆ ಸುಳಿವು ಸಿಗುತ್ತೆ. ಬೆಳಗಾವಿ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಮಯದಲ್ಲಿ ಅಧಿಕಾರಿ ವೈ ಮಂಜುನಾಥ್ ಅವರು ಮನೆಯಲ್ಲಿರಲಿಲ್ಲ. ಆದರೆ ಕೆಲವು ದಿನಗಳ ಹಿಂದೆಯಷ್ಟೇ ಇವರು ಬಿಸ್ನೆಸ್ ಪಾಲುದಾರರು ಹಾಗೆ ಗೆಳೆಯರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ವೇಳೆ ಅಪಾರ ಪ್ರಮಾಣದ ದಾಖಲೆಗಳು ಸಿಕ್ಕತ್ತೆ. ಆ ಸಮಯದಲ್ಲಿ ಮಂಜುನಾಥ್ ಅವರ ಹೆಸರು ಕೂಡ ತಳುಕು ಹಾಕ್ಕೊಂಡಿರುತ್ತೆ. ಸೊ ಈ ಆಧಾರದ ಮೇಲೆ ಈಗ ಮಂಜುನಾಥ್ ಮತ್ತು ಅವರ ಆಪ್ತರನ್ನ ಗುರಿಯಾಗಿಸ್ಕೊಂಡು ಸಾಕ್ಷ್ಯ ಸಂಗ್ರಹಕ್ಕೆ ಇಡಿ ಇಳಿದಿರೋದು. ಪ್ರಸ್ತುತ 10ಕ್ಕೂ ಹೆಚ್ಚು ಅರೆಸೇನಾ ಪಡೆ ಯೋಧರ ಕಾವಲಿನಲ್ಲಿ ತಪಾಸಣೆ ಕೂಡ ಮುಂದುವರಿತಾ ಇದೆ. ಇದರಿಂದ ಈಗ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಶಾಕ್ ಮೇಲೆ ಶಾಕ್ ಎದುರಾಗಿರೋದು. ಮೈಸೂರಲ್ಲಿ ದಾಳಿಯಾಗಿದೆ, ಬೆಳಗಾವಿಯಲ್ಲಾಗಿದೆ, ವಿಜಯನಗರ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿರೋ ಮಂಜುನಾಥ್ ಅವರ 2 ಮನೆಗಳ ಮೇಲೂ ಕೂಡ ದಾಳಿಯಾಗಿರೋದು. ಯಾರು ಈ ವೈ ಮಂಜುನಾಥ್? ಅವರ ಹಿನ್ನೆಲೆ ಏನು? ಒಂದು, ಸತೀಶ್ ಜಾರಕಿಹೊಳಿ ಅವರ ಭಾವ ಅನ್ನೋದು, ಅದರ ಜೊತೆಗೆ ಬಳ್ಳಾರಿಯ ಮಾಜಿ ಸಂಸದರಾದಂತಹ ವೈ ದೇವೇಂದ್ರಪ್ಪ ಅವರ ಪುತ್ರ. ದೀರ್ಘಕಾಲದಿಂದ ಮಂಜುನಾಥ್ ಅವರು ಅಬಕಾರಿ ಇಲಾಖೆಯಲ್ಲಿ ಪ್ರಭಾವಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ರು.
ಬೇನಾಮಿಯಾಗಿ ಆಸ್ತಿ ಮಾಡಿದ್ದಾರೆ, ಸಾಕಷ್ಟು ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನು ಮಾಡಿದ್ದಾರೆ ಅನ್ನೋದು ಕೂಡ ಈ ಹಿಂದೆ ಅಬಕಾರಿ ಇಲಾಖೆಯ DC ಆಗಿದ್ದಂತಹ ಸಂದರ್ಭದಲ್ಲಿ 2012 ಜೂನ್ 27ನೇ ತಾರೀಕು ಲೋಕಾಯುಕ್ತರು ಕೂಡ ಮಂಜುನಾಥ್ ಅವರ ಮೇಲೆ ದಾಳಿ ಮಾಡಿದ್ರು. ಈ ಪ್ರಕರಣದಲ್ಲಿ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಅಡಿಯಲ್ಲಿ 11 ದಿನಗಳ ಕಾಲ ಜೈಲು ಶಿಕ್ಷೆಯನ್ನ ಕೂಡ ಅನುಭವಿಸಿದ್ರು. ಈಗ ಮತ್ತೊಮ್ಮೆ ಅವರಿಗೆ ಜೈಲೂಟ ಗ್ಯಾರಂಟಿ ಅಂತಾನೆ ಹೇಳಲಾಗ್ತಾ ಇದೆ. ಆರೋಪಗಳೇನು, ಏನೆಲ್ಲ ಆರೋಪಗಳಿದೆ? ಮಂಜುನಾಥ್ ಅವರು ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕುಟುಂಬಸ್ಥರ ಹೆಸರಲ್ಲಿ ಅಕ್ರಮವಾಗಿ ಬಾರ್ಗಳನ್ನು ಮಾಡಿದ್ದಾರೆ ಅನ್ನುವ ಆರೋಪ, ಜಾರಕಿಹೊಳಿ ಅವರ ಸಹೋದರಿ ಮಹಾದೇವಿ ಅವರ ಹೆಸರಲ್ಲೂ ಕೂಡ ಬಾರ್ ಪರವಾನಗಿ ಪಡೆದಿರೋದ್ರ ಬಗ್ಗೆ, ಎಲ್ಲದರ ಬಗ್ಗೆ ಗೋವಾ ಮತ್ತು ಬೆಂಗಳೂರಿನಿಂದ ಆಗಮಿಸಿರುವಂತಹ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೊ ನೋಡೋಣ ತನಿಖೆ ಯಾವ ಹಂತಕ್ಕೆ ಹೋಗುತ್ತೆ, ಇದರಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಏನೆಲ್ಲ ತೊಂದರೆಗಳಾಗಬಹುದು, ರಾಜಕೀಯ ಜೀವನ ಏನಾದರೂ ಡ್ಯಾಮೇಜ್ ಆಗುತ್ತಾ, ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.